ದಂಡಕಾರಣ್ಯದಲ್ಲಿ ಒಡೆದ ಅಣೆಕಟ್ಟು, ಕರ್ನಾಟಕದತ್ತ ಮುನ್ನುಗ್ಗಿದ ನೀರು, ಕಾಡು ನಾಡನ್ನೆಲ್ಲ ಮುಳುಗಿಸಿಕೊಂಡು ಬರುತ್ತಿರುವಂಥ ನೀರಿನಲ್ಲಿ ಬಡಗಣ ಕರ್ನಾಟಕದ 5 ಜಿಲ್ಲೆಗಳು ಮಹಾಪ್ರಳಯಕ್ಕೆ ಸಿಲುಕುವ ಅಪಾಯವಿದ್ದು, ವಿಪತ್ತು ನಿರ್ವಹಣಾ ಪಡೆಗಳು ಯುದ್ಧೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಮುನ್ನುಗ್ಗಿ ಬಂದಿವೆ. ಮುನ್ನುಗ್ಗಿ ಬರುತ್ತಿರುವ ನೀರು ಮೇಲೋ, ಮುನ್ನುಗ್ಗಿ ಪರಿಹಾರಕ್ಕೆ ಹೊರಟಿರುವ ರಕ್ಷಣಾ ಪಡೆಗಳು ಮೇಲೋ ಅನ್ನುವಂಥ ಯುದ್ಧೋಪಾದಿಯ ಸ್ಥಿತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿಯಲ್ಲಿ ಉಂಟಾಗಿದೆ. ಛತ್ತೀಸ್ಗಢದಲ್ಲೂ ಭಾರೀ ಮಳೆಯಾಗಿದ್ದು, ಮಹಾರಾಷ್ಟ್ರದ ಮೂಡಣ ಭಾಗವನ್ನು ಮುಳುಗಿಸಿದ ನೀರು ಅಣೆಕಟ್ಟುಗಳನ್ನು ಮುರಿದುಕೊಂಡು ಕರ್ನಾಟಕದ ನಾಡು ಕಾಡುಗಳನ್ನು ಬೋಡಿಸಿಕೊಂಡು ಕರ್ನಾಟಕದ 5 ಜಿಲ್ಲೆಗಳಿಗೆ ನುಗ್ಗಿದೆ. ಇದೇ ಸಮಯದಲ್ಲಿ ಗುಜರಾತಿನಲ್ಲಿ ಕೂಡ ಭಾರೀ ಮಳೆಯಾಗಿದ್ದು, ಸೂರತ್ನ ವಜ್ರಾಭರಣ ಅಂಗಡಿಗಳನ್ನು ಅಳತೆ ಮಾಡಲು ನೀರು ನುಗ್ಗಿದೆ ಎಂದು ವರದಿಯಾಗಿದೆ.